ಎಲೆಕ್ಷನ್ ಕಮಿಷನ್ ಇಂದ 1 ವೀಕ್ ಆಗಿದೆ, ಇನ್ನೂ ಏನ್ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಅವ್ರ ಹತ್ರ ಏನಾದ್ರು ರೆಸ್ಪಾನ್ಸ್ ಇದ್ದಿದ್ರೆ, ರಾಹುಲ್ ಗಾಂಧಿ ಅವ್ರು ಏನ್ ಡೇಟಾ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ಅವ್ರಿಗೆ, ಅಟ್ಲೀಸ್ಟ್ ಒಂದು ರೆಸ್ಪಾನ್ಸ್ ಕೊಡ್ಬೇಕಿತ್ತು. ಅವ್ರ ಕಾನ್ಸ್ಟೆಂಟ್ ಏನ್ ರೆಸ್ಪಾನ್ಸ್ ಇದೆ, ಓತ್ ತಕೊಳ್ಳಿ ಅಂತಾರೆ. ಅವರು ರಾಹುಲ್ ಗಾಂಧಿ ಹೇಳಿರೋದು ಸತ್ಯ ನಿಜ, ಎಲೆಕ್ಷನ್ ಕಮಿಷನ್ಗೂ ಗೊತ್ತಿದೆ. ಅದಕ್ಕೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇಲ್ಲ, ಯಾರು ಅಫಿಷಿಯಲ್ ಏನ್ ಮಾತಾಡಿಲ್ಲ. ಜನರಿಗೆ ಗೊತ್ತಾಗತ್ತೆ, ದೇಶಕ್ಕೆ ಗೊತ್ತಾಗಿದೆ ಈ ಹೋರಾಟ. ರಾಹುಲ್ ಗಾಂಧಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತೆ ಅಪೋಸಿಷನ್ ಏನ್ ಮಾಡ್ತಾ ಇದೆ, ಇದು ಜನರಿಗೆ ಅನುಕೂಲ ಆಗತ್ತೆ. ಮತ್ತೆ ನೋಡಿ, ನಮ್ಮ ಸ್ವಾತಂತ್ರ್ಯ ಸಿಕ್ಕಿರೋದು August 15. ಇದು ಒಂದು ಹೋರಾಟ, ಒಂದು ಮೂವ್ಮೆಂಟ್. ರಾಹುಲ್ ಗಾಂಧಿ ಅವರು ನೇತೃತ್ವದಲ್ಲಿ ಎಲ್ಲಿ ಪ್ರೆಸಿಡೆಂಟ್ ಅವರು GC ಚಂದ್ರಶೇಖರ್ ಸಾಹೇಬ್ರು ಹೇಳಿದ್ರು, ಇಲ್ಲಿ ರಾಹುಲ್ ಗಾಂಧಿ ಅವ್ರು ಬಂದು ಅವ್ರು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಮತ್ತೆ ಅವರ ಪ್ರೆಸೆಂಟೇಷನ್ ಅಲ್ಲಿ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಕ್ಷೇತ್ರ ಇಲ್ಲ, ಇದು 25-30 ಕ್ಷೇತ್ರ ಮಿನಿಮಮ್ ಹೇಳ್ತಾ ಇರೋದು. ಮ್ಯಾಕ್ಸಿಮಮ್ ನೋಡಿದ್ರೆ ನಿಮ್ಗೆ more than 100 ಆಗಿರ್ಬೋದು. ಇದು ಒಂದು ಮಹಾದೇವ್ಪುರ ಇಲ್ಲ, ಬೆಂಗಳೂರು ಸೆಂಟ್ರಲ್ ಇಲ್ಲ, ಇಡೀ ದೇಶದಲ್ಲಿ ಆಗಿದೆ. ಮತ್ತೆ ಆ ಡೇಟಾ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು ಮತ್ತೆ ಲೀಡರ್ ಆಫ್ ಅಪೋಸಿಷನ್ ಅವರು ಪಬ್ಲಿಕ್ ಫೋರಂ ನಲ್ಲಿ ಇಟ್ಟಿದ್ದಾರೆ. ಇದು ಬೌಂಡ್ ಡ್ಯೂಟಿ ಆಫ್ ಎಲೆಕ್ಷನ್ ಕಮಿಷನ್ ಟು ಎಕ್ಸ್ಪ್ಲನೇಷನ್ ಕೊಡಬೇಕು, ಇದು ಕ್ಲಾರಿಫಿಕೇಶನ್ ಕೊಡ್ಬೇಕಂತ. ಅಂದ್ರೆ ಯಾವ ಕಡೆ ಬಿಜೆಪಿ ಅವರು ಆಡಳಿತದಲ್ಲಿ ಇದ್ದಾರೆ, ಆ ಕಡೆ ಆಗಿದೆ ಇದು. ಇನ್ ಸ್ಪೈಟ್ ಆಫ್ ಆಲ್ ದ ರಿಗಿಂಗ್ 2023 ಅಸೆಂಬ್ಲಿ ನಾವು ಗೆದ್ದಿದ್ದೀವಿ. ಮತ್ತೆ ಎಲ್ಲಾ ಕಡೆ ಹೇಳ್ತಾರೆ, ನೀವು ಹರಿಯಾಣ ನೋಡಿ, ಮಹಾರಾಷ್ಟ್ರ ನೋಡಿ, ಬೇರೆ ಯಾವ್ದು ಮಧ್ಯಪ್ರದೇಶ ನೋಡಿ, ಎಲ್ಲಾ ಕಡೆ ಇದಾಗಿದೆ. ಮತ್ತೆ ಚರ್ಚೆ ನಡಿಬೇಕಲ್ಲ, ಇದ್ರ ಬಗ್ಗೆ ಚರ್ಚೆ ನಡೆಯಕ್ಕೆ ಅವಕಾಶ ಕೊಟ್ರೆ ಯಾವ್ದು ಸತ್ಯ ಅಸತ್ಯ ಅಂತ ಗೊತ್ತಾಗುತ್ತೆ. ಸೊ ಇದನ್ನ ಯಾರು ಕೇಳಬೇಕು ಅವ್ರು ಕೇಳ್ಕೊಂಡು ಅದನ್ನ ಇದ್ ಮಾಡ್ಬೇಕಲ್ಲ. ಈಗ ಅವ್ರು ಹೇಳಿದ್ರು ಎಲೆಕ್ಷನ್ ಕಮಿಷನ್ ಇವತ್ತು ನಂಗೆ ಅದು ಆನ್ಸರ್ ಮಾಡಿಲ್ಲ. ಹೇಳಿ ಅವ್ರು ಏನಿದೆ ಅದೇನಿದೆ, ನಾವು ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ತಪ್ಪಿದೆ ಅಂತ ಹೇಳ್ತಾರ, ಅಥವಾ ಅವ್ರು ಹೇಳೋದು ಸರಿ ಇದೆ ಅಂತ ಹೇಳ್ತಾರಲ್ಲ. ಜನಗಳಿಗೆ ಸತ್ಯ ಗೊತ್ತಾಗಬೇಕಲ್ಲ, ಅದಷ್ಟೇ ನಮ್ಮ ರಾಹುಲ್ ಗಾಂಧಿ ಅವ್ರು ಹೇಳ್ತಾರದಿಷ್ಟೇ. ಏನಂದ್ರೆ ಪ್ರತಿಯೊಬ್ಬನಿಗೂ ಅವನದೇ ಆದಂತ ಮತದಾನದ ಹಕ್ಕು ಅವನಿಗಿದೆ. ಅದರಿಂದ ಇವತ್ತೇನು ಮತಗಳ್ಳತನ ಆಗಿದೆ, ಯಾರೇ ಮಾಡಿರ್ಲಿ ಅದು ಚರ್ಚೆಗೆ ಬರಬೇಕು, ಅವ್ರನ್ನ ಫನಿಷ್ ಮಾಡಬೇಕು. ಅದನ್ನ ಮಾಡೋರು ಯಾರು? ಎಲೆಕ್ಷನ್ ಕಮಿಷನ್ ಮಾಡಬೇಕು. ಎಲೆಕ್ಷನ್ ಕಮಿಷನ್ ಇರೋದು ಯಾರ ಅಂಡ್ರಲ್ಲಿ? ಕೇಂದ್ರ ಸರ್ಕಾರದ ಅಂಡ್ರಲ್ಲಿ. ಅವ್ರಿಬ್ರು ಮಮ್ಮ ಆಗ್ಬಿಟ್ರೆ ಯಾರು ಕೇಳೋರು? ಒಬ್ಬ ವಿರೋಧ ಪಕ್ಷದ ನಾಯಕ ಇವತ್ತು ಸ್ಯಾಡೋ ಪ್ರೈಮ್ ಮಿನಿಸ್ಟರ್ ಅನ್ನೋ ಒಂದು ಏನಿದೆ, ಅಂತ ವಿರೋಧ ಪಕ್ಷದ ನಾಯಕರು ಕೇಳ್ತಾ ಇದ್ರೆ ನಿಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇನ್ನು ನಾವು ನೀವು ಕಾಮನ್ ಪೀಪಲ್ ಕೇಳೋದಕ್ಕೆ ನ್ಯಾಯ ಸಿಗುತ್ತಾ? ಆ ನ್ಯಾಯ ಸಿಗ್ಬೇಕು ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ದೊಡ್ಡ ಹೋರಾಟ. ಅವ್ರು ಇದು ಮಾಡ್ಲಿ, ತನಿಖೆ ನಡೆಸಲಿ, ಅದಾಗಿರೋದು ತಪ್ಪು ಸರಿ ಅಂತ ನೀವೇ ಮೀಡಿಯಾದವ್ರು ಹೇಳಿದಿರಿ. ಹೌದು, ಇವ್ರು ಏನ್ ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇದಾರೆ ಅದು ಸತ್ಯ ಅನ್ನೋದು ಫ್ರಂಟ್ ಪೇಜ್ ಅಲ್ಲಿ ಬಂದಿದೆ ಎಲ್ಲ ಪೇಪರ್ಗಳಲ್ಲಿ, ಎಷ್ಟೋ ಪೇಪರ್ಗಳಲ್ಲಿ, ಆಮೇಲೆ ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದೀವಿ. ಅದನ್ನ ನೀವು ನೋಡಿ, ತಪ್ಪಿದೆ. ಯಾಕಂದ್ರೆ ಈಗ ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ಅದನ್ನ ನೀವು ತಗೋಬೇಕು, ತಗೋಬೇಕು. ಯಾಕೆ ಕಂಪ್ಲೇಂಟ್ ಸಾಕಲ್ತಾ? ಇದನ್ನ ಸ್ವಯಂ ಅವರೇ ಇದಾಗಿ ತಗೋಬೇಕು, ಸ್ವಯಂವಾಗಿ ತಗೊಂಡು ಇದನ್ನ ಕಂಪ್ಲೇಂಟ್ ತಗೊಂಡು ಸೋಮೋಟೋ ಕೇಸ್ ತಗೋಬೇಕು. ಇದನ್ನ ತಗೊಂಡು ಅದನ್ನ ಎಂಕ್ವೈರಿ ಮಾಡ್ಬೇಕು. ಹೋರಾಟ ಇದು ನಿಲ್ಲಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂಡ ನಾವು ಕೇಳಿದೀವಿ, ಅಲ್ಲಿಲ್ಲ ನಾನೊಬ್ಬ ಸಂಸದನಾಗಿ ಅಲ್ಲಿ ಕೂಡ ಹೋರಾಟ ನಾವು ಮಾಡ್ಬೇಕು ಅಂತ ಕೇಳಿದ್ವಿ. ಪ್ರೊಟೆಸ್ಟ್ ಡೈಲಿ ನಡೀತಾ ಇದೆ. ಮಂಡ್ಯ ಕೂಡ 10